ಶುದ್ಧ ಕುಡಿಯೋ ನೀರು ಸಿಗಬೇಕು ಅನ್ನೋ ದೃಷ್ಟಿಯಿಂದ ರಾಜ್ಯದ ಎಲ್ಲ ಕಡೆಗಳಲ್ಲೂ ಕೂಡ ಈ ಫಿಲ್ಟ್ರೇಷನ್ ಘಟಕವನ್ನು ಸ್ಥಾಪನೆ ಮಾಡಲಾಗಿದೆ. ಬಟ್ ಈ ಫಿಲ್ಟರ್ ಪ್ಲಾಂಟ್ಗಳು ಅನೇಕ ಕಡೆ ಕೆಲಸನೇ ಮಾಡ್ತಾ ಇಲ್ಲ. ಅದರಲ್ಲೂ ಆಶ್ಚರ್ಯ ಅನಿಸಿತು, ಕಲಬುರಗಿಯ DC ಕಚೇರಿಯಲ್ಲೇ ನೀರು ಶುದ್ಧೀಕರಣದ ಘಟಕ ಕೆಲಸನೇ ಮಾಡ್ತಾ ಇಲ್ಲ ಅಂತ. ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ಕುಡಿಯೋದಕ್ಕೆ ನೀರಿಲ್ಲ, ಒಂದು ತೊಟ್ಟು ನೀರು ಸಿಗ್ತಿಲ್ಲ. ಅಲ್ಲಿ 1.5 ವರ್ಷದಿಂದ ಕೆಟ್ಟು ಹಳ್ಳ ಹಿಡಿದಿದೆ ಇಲ್ಲಿನ ವಾಟರ್ ಪ್ಲಾಂಟ್ ಅನ್ನು ತಿಳಿದು ಬರ್ತಾ ಇದೆ. ಇಷ್ಟಾದರೂ ಕೂಡ ಅದನ್ನು ಸರಿಪಡಿಸಿ ಜನರಿಗಾಗ್ತಾ ಇರೋ ಸಮಸ್ಯೆಯನ್ನು ಸಾಲ್ವ್ ಮಾಡಬೇಕು ಅನ್ನೋ ಗೋಜಿಗೆ ಜಿಲ್ಲಾಡಳಿತ ಹೋಗದೇ ಇರೋದು ಮಾತ್ರ ಅತ್ಯಂತ ಬೇಸರದ ಸಂಗತಿ. ಯಾಕಂದರೆ ಅವರಂತೂ ಏನು ಈ ನೀರು ಮೇಲೆ ಡಿಪೆಂಡ್ ಆಗಿಲ್ಲ. ಆಫೀಸ್ಗಳಿಗೆ ಬರುತ್ತೆ ಬಿಸ್ಲರಿ ವಾಟ್ರು, ಸೊ ಪ್ರಾಬ್ಲಮ್ ಇಲ್ಲ. AC ನಲ್ಲಿ ಕೂತ್ಕೊಳ್ತಾರೆ, ಬರ್ತಾರೆ, ಕೆಲಸ ಮಾಡ್ತಾರೆ, ಹೋಗ್ತಾರೆ. ಆಚೆಗಡೆ ನೀರು ಸಿಗ್ತಿದೆಯಾ ಇಲ್ವಾ, ಜನ ಎಲ್ಲಿ ಒದ್ದಾಡ್ತಿದ್ದಾರೆ, ಹೇಗೆ ಒದ್ದಾಡ್ತಿದ್ದಾರೆ, ಅದು ಯಾವುದು ಫರಕ್ಕೇ ಬೀಳಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಗಳ ವರ್ತನೆ ಕಾಣಿಸ್ತಾ ಇದೆ. ಶುದ್ಧ ಕುಡಿಯೋ ನೀರಿನ ಘಟಕವನ್ನು ಮೊದಲು ಸ್ಥಾಪಿಸಿದ್ದು HK ಪಾಟೀಲ್ ಅವರು ಸಿದ್ದರಾಮಯ್ಯ ಅವರ ಮೊದಲ ಅವಧಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಖಾತೆಯನ್ನು ವಹಿಸ್ಕೊಂಡಿದ್ರಲ್ಲ ಆಗ. ಬಟ್ ಎಲ್ಲಿ ಅವರ ಆಶೆ ಎಲ್ಲಿ ಈಡೇರ್ತು?